building code for Garak RAL identified by Joko ನಮ್ಮ ಸಿಟಿನಲ್ಲಿ ಈ ಥರದ ಹೊರಗಡೆ ಮುಂಜು ಜಾಗ ಬಿಡ್ಸ್ಕಿಟ್ಟು ನಾವು ದೂರದಿಂದ ನೋಡ್ತಿರ್ತೀವಲ್ಲ ಏನೇನು ಆಗುತ್ತೆ ಇದೇ ಜ್ಯೂಸ್ ಕೊಟ್ಟು ಲೋಟ ಸಣ್ಣ ಸ್ಪೆಷಾಲಿಟಿ ತುಂಬ ಚೆನ್ನಾಗಿ ಎಳ್ನೀರಿದೆ ನಾನು ಎಳ್ನೀರು ತಗೊಂಡಿಲ್ಲ ಬೇರೆಯವರಿಗೆಲ್ಲ ಟೀ ಕೊಡ್ತೀವಿ ನಾ ಶಿವು ಸತ್ಯ ಧರ್ಮ ಮಾತಾಡ್ತದೆ ಅಷ್ಟೇ ಸತ್ಯ ಧರ್ಮದ ಪರ ಆಗ್ತದೆ ಅದು ಏನಾಗ್ತದೆ ಸೌಕರ್ಯರು ಮತ್ತೆ ರಾಜಣ್ಣ ಅವ್ರು ಇರೋದ್ರಿಂದ ಬಾಕ್ಲಲ್ಲಿ ಅವಕಾಶಗಳು ಸಿಗ್ಕೊಂಡು ಚೇರ್ಪರ್ಸನ್ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ಪಕ್ಕದ ಜಿಲ್ಲೆಗಳಲ್ಲಿ ಸಿಗ್ತಾ ಇರ್ತಾರೆ ಈಗ ಎಲೆಕ್ಷನ್ ಅನೌನ್ಸ್ ಮಾಡ್ತಾರೋ ಈಗ ಗೊತ್ತಾಗ್ತದೆ ಮುಂದಕ್ಕೆ ತಳ್ಕೊಂಡು ಹೋಗ್ತಾರೆ ಈಗ ಬೃಹತ್ ಮೈಸೂರು ಮಾಡ್ಬೇಕು ಏನಾರು ಮಾಡಲ್ಲ ಮೊನ್ನೆ ಸಂಗ್ರಹಿಸಿ ತಾಯಿ ತುಂಬ ಈಗ ಬೆಲೆ ಏರಿಕೆ ವಿಚಾರದಲ್ಲಿ ಹಾಲಿನ ದರದಲ್ಲಿ ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುವಂಥದ್ದು. ಮುಂಚೆ ನಾವು ಅದರಲ್ಲಿ 50 ml ಜಾಸ್ತಿ ಮಾಡಿ ಅದನ್ನು ರೇಟ್ 4 ರೂಪಾಯಿ ಇದು ಮಾಡಿದ್ದು. 50 ml ಜಾಸ್ತಿ ಇತ್ತು. ಅದು ಯಾರಿಗೂ ರೈತರಿಗೆ ಅದ್ರ ಜನಕಾರ್ಯ ನಾಗರಿಕರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ನಾವೇನು 4 ರೂಪಾಯಿ ಜಾಸ್ತಿ ಮಾಡಿದ್ವಿ ಅಂತ ಹೇಳ್ತೀವಿ, ಅದು ಡೈರೆಕ್ಟ್ ಯಾರು ರೈತ ಇದ್ದಾನೆ ಹಾಲು ಕರೆಯುವಂಥ ಅವ್ನಿಗೆ ಹೋಗುತ್ತದೆ, ಆ ರೈತನಿಗೆ ಹೋಗುವಂಥದ್ದು. ಅದೆಲ್ಲಿ ಸರ್ಕಾರಕ್ಕೆ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಸುಳ್ಳೋದು. ಅದೇನು 4 ರೂಪಾಯಿ ಈಗ ನಾವು ಅಡಿಷನ್ ಆಗಿ ಮಾಡಿದರೆ ಸರ್ಕಾರದಿಂದ ಅದು ಡೈರೆಕ್ಟಾಗಿ ಹೋಗುವಂಥದ್ದು ಯಾರಿಗೆ ಹಾಲು ಕರೆಯುವಂಥವ್ನಿಗೆ. ಈಗ ಬೆಲೆ ಏರಿಕೆ ಅಂತ ಮಾತಾಡುವಂಥ ವಿರೋಧ ಪಕ್ಷದವರು ಇವತ್ತು ಎಲ್ಲಿದೆಯಪ್ಪ ಡೀಸೆಲ್ ಪೆಟ್ರೋಲ್ ರೇಟ್, ಯಾರು ಇದರಲ್ಲಿ ರೇಟ್ ಆಗಿರುವಂಥದ್ದು? ಇವತ್ತು ಡಾಲರ್ ರೇಟ್ ಎಷ್ಟಿದೆ, ಚಿನ್ನದ ರೇಟ್ ಎಷ್ಟಿದೆ, ಅದ್ರ ಬಗ್ಗೆ ಅವ್ರು ಯಾರೂ ಮಾತಾಡೋದಿಲ್ಲ, ಹೌದಲ್ಲ? ಈಗ ಅದು 9,000 ರೂಪಾಯಿ ಇರಬೇಕು ಗೋಲ್ಡ್ ರೇಟ್, 100 ರೂಪಾಯಿ ದಾಟಿದೆ ಈಗಾಗಲೇ ಪೆಟ್ರೋಲ್ ರೇಟ್, ಡೀಸೆಲ್ ಈಗಾಗಲೇ 90 ರೂಪಾಯಿ ಇದೆ. ಅದ್ರ ಬಗ್ಗೆ ಕೇಂದ್ರ ಸರ್ಕಾರದ ಬಗ್ಗೆ ಅವ್ರು ಯಾರು ಮಾತಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ರಾಜ್ಯ ಸರ್ಕಾರದ ಮೇಲೆ ನಾಗರಿಕರಿಗೆ ಹೆಚ್ಚು ಹೊರೆ ಆಗಬಾರ್ದು ಅಂತ ಇವತ್ತು ಸರ್ಕಾರ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದವರೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ, ಈ ರೀತಿ ಮಾಡ್ತಾ ಇದ್ದಾರೆ. ಬೇರೆ ಅವ್ರಿಗೇನು ರೀಸನ್ ಇಲ್ವಲ್ಲ. ವಿರೋಧ ಪಕ್ಷ ಅಂತ ಬಂದಮೇಲೆ ಏನಾದ್ರು ಮಾತಾಡಬೇಕು, ಅವರು ಡೆಲ್ಲಿಯಲ್ಲಿ ತೋರಿಸ್ಬೇಕಲ್ಲ ನಾವು ಇದ್ದೀವಿ ಅಂತ. ಸೊ ರಾಜ್ಯದ ಜನಕ್ಕೆ ತೋರಿಸ್ಬೇಕು ನಾವು ಇದ್ದೀವಿ, ಇನ್ನು ಚಲಾವಣೆಯಲ್ಲಿ ಇದ್ದೀವಿ ಅಂತ. ಅದರಿಂದ ಈ ಥರ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಫ್ರೀ ಬೀಸಿಂದಾಗಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅಂತಕ್ಕಂಥ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ದಿವಾಳಿ ಎಲ್ಲಾಗಿದೆ? 2 ವರ್ಷದಿಂದನೂ ದುಡ್ಡು ಕೊಡ್ತಾನೆ ಇದ್ದೀವಲ್ಲ. ಸಂಕಷ್ಟಕ್ಕೆ ಏನು ಸರಿಯಾದ ಅಭಿವೃದ್ಧಿ ಕೆಲಸ ಈಗ ಅಭಿವೃದ್ಧಿ ಆಗ್ತಾ ಇದೆ, ಎಲ್ಲ ಆಗಿಲ್ಲಪ್ಪ. ಯಾವ್ದಾರು ಈಗ ಕೊಡ್ತಾ ಇರೋಂಥ ಅನುದಾನದಲ್ಲಿ ಸ್ವಲ್ಪ ಕಡಿತ ಆಗಿರ್ಬೋದೇ ಬಿಟ್ಟರೆ ಎಲ್ಲೂ ಕೊಟ್ಟೇ ಇಲ್ಲ ಅಂತೇಳಿ. ಈಗ ರಾಜ್ಯ ಸರ್ಕಾರದಲ್ಲಿ ಈಗ ಮೊನ್ನೆ ಬಜೆಟಲ್ಲಿ ಮುಖ್ಯಮಂತ್ರಿಗಳು 8,000 ಕೋಟಿ ಅಡಿಷನ್ ಆಗಿ ದುಡ್ಡು ಇಟ್ಟಿದ್ದಾರೆ. 8,000 ಕೋಟಿ ಎಲ್ಲ ಶಾಸಕಗಳು ಕೊಡಬೇಕು ಅಂತ
ದುಡ್ಡು ಇಟ್ಟಿರುವಂಥದ್ದು ಅದು ಅಭಿವೃದ್ಧಿಗೆ ತಾನು ಇಟ್ಟಿರುವಂಥದ್ದು. ಆಮೇಲೆ ಬೇರೆ ಬೇರೆ ಈಗ SCPT ವರ್ಕ್ ಇರ್ಬೋದು ಅಥವಾ ಬೇರೆ ಬೇರೆ ಇಲಾಖೆ ವರ್ಕ್ಗಳು ಇರ್ಬೋದು, ಅದೆಲ್ಲ ಕೆಲಸಗಳು ಆಗ್ತಾಯಿದೆ. ಅದ್ರ ಜೊತೆಗೆ ಈಗ ನಮ್ಮ ಭಾಗ್ಯಗಳೇನಿದೆ ಆ ಭಾಗ್ಯಕ್ಕೂ ದುಡ್ಡು ಒದಗಿಸಿದ್ದಾರೆ. ಈಗ ಕಳೆದ ಬಜೆಟಲ್ಲಿ 58,000 ಕೋಟಿ ಇತ್ತು, ಈಗ 51,000 ಕೋಟಿ ಇರೋವಂಥದ್ದು. ಸೊ ಬರ್ತಾ ಅದು ಕಡಿಮೆ ಆಗುತ್ತೆ. ಸೊ ಆದ್ರೂ ಅದಕ್ಕೂ ದುಡ್ಡು ಒದಗಿಸಿ ಈ ಎಲ್ಲ ಅಭಿವೃದ್ಧಿ ವಿಚಾರದಲ್ಲೂ ಮನೆ ಮುಖ್ಯಮಂತ್ರಿಗಳು ಕೆಲಸನ ಮಾಡ್ತಿದ್ದಾರೆ. ರಾಜ್ಯ ರಾಜಕಾರಣ ಎಲ್ಲೋ ಒಂದು ಕಡೆ ರಾಜಣ್ಣ ಮತ್ತು ಅವರ ಮಗ ನಿಮ್ಮ ಮೇಲೆ ಒಂದು ಕೇಂದ್ರೀಕೃತ ಆಗ್ತಾ ಇದೆ. ಕಳೆದ ಒಂದು ತಿಂಗಳಿಂದ ಒಂದು 2 ವಾರದಿಂದ ನೋಡಿದ್ರೆ ಸೊ ನೀವು ಇಲ್ಲಿ ರಿಲ್ಯಾಕ್ಸ್ ಆಗಿದ್ದೀರಾ ಅಂದರೆ ಕಾಮ್ ಆಗಿದ್ದೀರಾ ಆಗಲಪ್ಪ. ಈಗ ಏನು ರಿಲ್ಯಾಕ್ಸ್ ಅಂತ ಹೇಳಿದ್ರೆ ಏನು ನಮ್ಮ ಮೇಲೇನೋ ಏನು ಬೇರೆ ಥರ ಏನಾಗಿದೆ? ರಿಲ್ಯಾಕ್ಸಲ್ಲಿ ಇದ್ರೇ ತಾನೇ ನಾವು ಇರಬೇಕಲ್ಲ ರಿಲ್ಯಾಕ್ಸ್. ಈಗ ನಮಗೇನೋ ತೊಂದರೆ ಆಗುತ್ತೆ ಅಂತ ನಾವು ಆಚೆ ಹೇಳ್ಕೊಳಕ್ಕಾಗತ್ತೆ? ಈಗ ಆಯಿತು, ಈಗ ನಾನು ಅದ್ರ ಬಗ್ಗೆ ಕಂಪ್ಲೇಂಟ್ ನಾನು ಕೊಟ್ಟಿದ್ದೀನಿ. ಈಗಾಗಲೇ ಅದು ತನಿಖೆ ಆಗ್ತಿದೆ. ಮತ್ತು ತಂದೆಯವರು ಅದು CIDಗೆ ಈಗಾಗಲೇ ತನಿಖೆ ಆಗ್ತಾಯಿದೆ. ಅವರು ಡೆಲ್ಲಿಗೆ ಹೋಗಿದ್ದಾರೆ. ಸೊ ಡೆಲ್ಲಿಯಿಂದ ಇವತ್ತು ಬರ್ತಾರೆ. ಮೊನ್ನೆ CID ಅಧಿಕಾರಿಗಳನ್ನ ಮೀಟ್ ಮಾಡೋಕ್ಕೆ ಹೋಗಿದ್ರು. ಸೊ ಅದು ಮೇಲಿನ ಅಧಿಕಾರಿಗಳು ಹಬ್ಬಕ್ಕೆ ಇಲ್ದಲೇ ಇರೋದ್ರಿಂದ ಈಗ ಹಬ್ಬನೂ ಆಗಿದೆ. ಈಗ ಡೆಲ್ಲಿಗೆ ಹೋಗಿದ್ದಾರೆ, ಇವತ್ತು ರಾತ್ರಿ ಬರ್ತಾರೆ. ಸೊ ನಾಳೆ ನಾಡಿದೆ ಅವ್ರದ್ದು ಹೇಳಿಕೆ ಏನಿದೆ CID ಮುಂದೆ ಅವ್ರ ಹೇಳಿಕೆಯನ್ನು ಕೊಡ್ತಾರೆ. ಅವರು ಸದನದಲ್ಲಿ ಅದನ್ನ ಚರ್ಚೆ ಮಾಡಬಾರ್ದಾಗಿತ್ತು, ಪಕ್ಷದ ವೇದಿಕೆಯಲ್ಲಿ ತಿಳಿಸಬಹುದಾಗಿತ್ತು ಅನ್ನೋದು. ನೋಡಿ, ಸದನದಲ್ಲಿ ಆಗುವಂಥ ಚರ್ಚೆ ಅಲ್ಲಿ ಅವ್ರ ಹೆಸರು ತಗೊಂಡ್ರು. ವಿರೋಧ ಪಕ್ಷದವರು ರಾಜಣ್ಣವ್ರಿಗೆ ಹಿಂಗೆ ಆಗಿದೆ ಅಂತ ಅವ್ರ ಹೆಸರು ತೊಗೊಂಡಿರೋದ್ರಿಂದ ಅವ್ರು ಸದನದಲ್ಲಿ ಮಾತಾಡಬೇಕೇ ಬಿಟ್ಟರೆ ಅವರು ಜನೆಲ್ಲ ಕಾಮನಾಗಿ ಮಾತಾಡಿದ್ರೆ ಮಾತಾಡ್ತಿರಲಿಲ್ಲ. ರಾಜಣ್ಣವ್ರಿಗೆ ಆಗಿದೆ ಅಂತ ವಿಚಾರನ ವಿರೋಧ ಪಕ್ಷದವ್ರು ಮಾತಾಡೋದು. ಸೊ ಅದಕ್ಕೆ ಅವ್ರು ಸಮಜಾಯಿಷಿ ಕೊಡಬೇಕಿತ್ತು. ಅದನ್ನು ಪಕ್ಷದ ಮುಖಂಡರು ಮತ್ತು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೇ ಅವತ್ತು ಸದನದಲ್ಲಿ ರಾಜಣ್ಣವ್ರು ಮಾತಾಡಿರೋವಂಥದ್ದು. ನಮ್ಮ ಪಕ್ಷ ಅಂತ ನಾವೆಲ್ಲೂ ಹೇಳಿಲ್ಲ. ನಮ್ಮ ಪಕ್ಷ ಅಂತ ಆ ರೀತಿ ನೀವು ಹೇಳ್ತಾ ಇರೋವಂಥದ್ದು. ಇಲ್ಲ ಹೇಳಿಕೆ ನಾನು ಕೊಡಬೇಕು, ಇಲ್ಲ ತಂದೆಯವ್ರು ಕೊಡಬೇಕು. ನಾವೆಲ್ಲೂ ಹೇಳಿಕೆ ಪಕ್ಷದಿಂದ ಆಗಿದೆ ಅಂತ ನಾವೆಲ್ಲೂ ಹೇಳಿಲ್ಲ. ಯಾರು ಇದರಿಂದಲೇ ಇದ್ದಾರೆ ಅವ್ರಿಗೆ ಮಾಡ್ತಾ ಇರೋವಂಥ ತಪ್ಪು ಅವ್ರಿಗೆ ಶಿಕ್ಷೆ ಕೊಡಿ ಅಂತೇಳಿ ನಾವು ಕೇಳ್ಕೊಂಡಿರೋವಂಥದ್ದು. ಈಗ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದು ಕಾಂಗ್ರೆಸ್ನ ಕೆಲವರು ನಾಯಕರುಗಳ ಈಗ ಬದಲಾವಣೆ KPCC ಬದಲಾವಣೆ ವಿಚಾರ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಅದಕ್ಕೆ ಹಿರಿಯ ಪಕ್ಷದ ಮುಖಂಡರುಗಳಿದ್ದಾರೆ. ನಮ್ಮ ರಾಜ್ಯದವರೇ AICC ಅಧ್ಯಕ್ಷ ಇರೋದ್ರಿಂದ ಸೊ ನಾನು ಅದ್ರ ಬಗ್ಗೆ ಹೆಚ್ಚು ನಮ್ಮ ತಂದೆಯವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ KPCC ಸ್ಥಾನಕ್ಕೆ. ಕೇಳಿದ್ದಾರೆ. ಅವರು KPCC ಅಧ್ಯಕ್ಷರು ಕೊಟ್ಟರೆ ನಾನು ಪಕ್ಷ ಕಟ್ತೀನಿ ಅಂತ ಅವರು ಕೇಳಿದ್ದಾರೆ. ಮತ್ತು ಸತೀಶ್ ಜಾರಕಿಹೊಳಿ ಕೇಳ್ತಾ ಇದ್ದಾರೆ. ಸೊ ಈಗ ಇನ್ನೂ ಹೆಚ್ಚು ಮುಖಂಡರುಗಳು ಕೇಳ್ತಾ ಇದ್ದಾರೆ. ನೋಡೋಣ ಪಕ್ಷ ಯಾರು ಮಾಡಬೇಕು ಅನ್ನೋದು ಸೂಕ್ತ ಸಮಯದಲ್ಲಿ ಅದನ್ನು ತೊಗೊಳೋಣ. ಅಲ್ಲ, ಈಗ ರಾಜಣ್ಣವರು ಯೂತ್ ಕಾಂಗ್ರೆಸ್ಸಿಂದ ಬಂದಿರೋವಂಥದ್ದು. 1978ರಲ್ಲಿ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು. ಸೊ ಅವರು ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವತ್ತು ಒಂದು ಸಚಿವರಿದ್ದಾರೆ, ರಾಜ್ಯ ಸರ್ಕಾರದಲ್ಲೂ ಸಚಿವರಿದ್ದಾರೆ. ಸೊ ಒಂದು ಅವಕಾಶ ಕೊಟ್ಟರೆ ಪಕ್ಷ ಕಟ್ತಾರೆ ಅನ್ನೋ ಒಂದು ಭಾವನೆ ನನ್ನಲ್ಲೂ ಇದೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಈಗ ಸಿದ್ದರಾಮಯ್ಯ ಅವರು ಬಣದಲ್ಲಿ ಇರೋದ್ರಿಂದ ಇಲ್ಲೊಂದು ಕಡೆ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯವ್ರ ಜೊತೆ ಚೆನ್ನಾಗಿದ್ದಾರೆ. ಸಿದ್ದರಾಮಯ್ಯವ್ರ ಬಣ ಅನ್ನೋದಕ್ಕಿಂತ ಈಗ ನಾವು ಹೇಳ್ಕೊತೀವಪ್ಪ, ನಮ್ಮ ಮುಖಂಡರು ಸಿದ್ದರಾಮಯ್ಯವರು ಅಂತ ಹೇಳ್ತೀವಿ. ಸೊ ಅದೇ ರೀತಿ ಅವರು ಹೇಳ್ತಾರೆ. ಆದರೆ ಅದ್ರ ಬಗ್ಗೆ ಏನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ. ಎಂಥದಿಲ್ಲ ಸರ್. ಈಗ ಮೇಲ್ಮನೆ ಮತ್ತು ಸಂಸತ್ ಎರಡರಲ್ಲೂ ಕೂಡ ವಿರೋಧದ ನಡುವೆ ವಕ್ಫ್ ಬಿಲ್ಲು ಪಾಸ್ ಆಗಿದೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ವಿರೋಧ ವ್ಯಕ್ತಪಡಿಸಿದೆ. ನೀವು ಅಲ್ಲ, ಈಗ ಅದರಲ್ಲಿ ಭಾಳಷ್ಟು ಬದಲಾವಣೆಗಳನ್ನ ತಂದು ನಾನು ವಕ್ಫ್ ಬಿಲ್ ನಿನ್ನೆ ಆಗ್ಬೇಕಾದ್ರೆ ಅಸೆಂಬ್ಲಿ ಸೆಷನ್ ನಾನು ನೋಡ್ತಾ ಇದ್ದೆ TV-ಯಲ್ಲಿ. ಸೊ ಅವರು ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರು ಎರಡೂ ಮಾತಾಡಿರೋದು ಕೇಳಿಸ್ಕೊಂಡಿದ್ದೀನಿ. ಈಗ ಏನೋ ಅವರು ಆ ಬಿಲ್ನ ತರಬೇಕು ಅಂತ ಮಾಡಿದರೆ ಅದರಲ್ಲಿ ಆಚೆ ಬಂದಮೇಲೆ ನಮ್ಗೆ ಗೊತ್ತಾಗೋವಂಥದ್ದು. ಸೊ ಅದರಲ್ಲಿ ಏನೇನು ಸೆಕ್ಷನ್ಸ್ಗಳು ಹಾಕಿದ್ದಾರೆ. ಈಗ ಹಳೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವಕ್ಫ್ ಬಿಲ್ ಏನು ತಂದಿತ್ತು, ಈಗ ಅದರಲ್ಲಿ ಏನೇನು ಬದಲಾವಣೆ ಆಗಿದೆ. ಸೊ ಅದನ್ನು ತಂದ ನಂತರನೇ ನಮಗೂ ಅದ್ರ ಹೆಚ್ಚು ಮಾಹಿತಿ ಸಿಗುವಂಥದ್ದು. ಸೊ ಅದನ್ನು ಬರಲಿ. ಅದು ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಅದು ಪಕ್ಷದ ಅಧ್ಯಕ್ಷರಿಗೆ ಬಿಟ್ಟಿದ್ದು. ಅವ್ರೇನಾದ್ರು ಮಾಡಿ ಅಂತೇಳಿ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡ್ತೀವಿ. ದೇವಸ್ಥಾನಕ್ಕೆ ಬಂದಿದ್ದೆ ವೈಯಕ್ತಿಕ ದಿನಗಳ ಕಾಲ ದೇವಸ್ಥಾನಕ್ಕೆ ಬಂದು ಇಲ್ಲೇ ಒಂದಷ್ಟು ರಿಲ್ಯಾಕ್ಸ್ ಮೂಡಲ್ಲಿ ಇದ್ದೀರಾ ಅಂತ. ರಿಲ್ಯಾಕ್ಸ್ ಇಲ್ಲಪ್ಪ, ಸುಮ್ಮನೆ ದೇವಸ್ಥಾನಕ್ಕೆ ಬಂದಿದ್ದೆ. ಭಾಳ ದಿವಸ ಆಗಿತ್ತು. ಸೊ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನ ಸಾಕಷ್ಟು ಕಾರ್ಯಕರ್ತರು ಮುಖಂಡಗಳನ್ನೆಲ್ಲ ಭೇಟಿ ಆಗ್ತಾ ಇದ್ದೀರಾ? ಏನು ಸರ್? ಇಲ್ಲಪ್ಪ, ನಾನು ಬಂದು ಭಾಳ ದಿವಸ ಆಗಿತ್ತು. ಈಗ ಬಸವರಾಜ್ ಅವರು ಸಿಕ್ಕು ಭಾಳ ದಿವಸ ಆಗಿತ್ತು.
ಲೋಕೇಶ್ ಅವರು ಇದ್ದಾರೆ, ಅವ್ರ ಸಂಘಟಕರು ಟೀಮ್ ಎಲ್ಲ ಇದೆ. ಸೊ ನಾನು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಟೈಮಲ್ಲಿ ಮಾತಾಡಿದ್ದೆ. ಸೊ ಭಾಳ ದಿನ ಆಗಿತ್ತಲ್ಲ, ಚಾಮುಂಡೇಶ್ವರಿಗಂತೂ ವರ್ಷಕ್ಕೊಂದ್ಸಲಿ ಬರ್ತಿರ್ತೀನಿ. ಸೊ ಅಲ್ಲಿಗೂ ನಂಜನಗೂಡಿಗೆ ಹೋಗಿ ಬಂದಿದ್ದೀನಿ. ಸರ್, ಯಾಕಂದರೆ ಸಹಜವಾಗಿ ಪ್ರಶ್ನೆ ಮೂಡ್ತಾ ಇರೋದು, ನೀವು ಕೂಡ ಮುಖಂಡರುಗಳನ್ನ ಭೇಟಿ ಆಗ್ತಿದ್ದೀರಿ, ತಂದೆಯವ್ರಿಗೂ ಕೂಡ KPCC ಅಧ್ಯಕ್ಷರು ಕ್ಲೈಮ್ ಮಾಡ್ತಿದ್ದಾರೆ. ನಾನು ಮುಖಂಡರುಗಳ ಹತ್ರ ನಾವು ನಮ್ಮ ಪರ ಮಾತಾಡಿ ಅಂತೆಲ್ಲಿ ಹೇಳಿಲ್ಲ. ನಾನು ವಿಶ್ವಾಸಕ್ಕೆ ಬಂದಿದ್ದೀನಿ. ಬಸವರಾಜವ್ರು ಭಾಳ ಹಿರಿಯರು, ಅವರು ತಂದೆಯವ್ರ ಜೊತೆ ಭಾಳ ಒಡನಾಟ ಇಟ್ಕೊಂಡಿರುವಂಥವ್ರು. ಸೊ ಒಂದು ವಿಶ್ವಾಸಕ್ಕೆ ಮಾತಾಡ್ತಾ ಇದ್ದೀನಿ, ಬಿಟ್ಟಿದ್ರಲ್ಲಿ ರಾಜಕೀಯ ಬೇರೆ ಏನಿಲ್ಲ. ಸರ್, ಈಗ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಭಾಳ ಚರ್ಚೆ ಆಗ್ತದೆ, ಅಂದರೆ ಬದಲಾವಣೆ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಮೈಸೂರಿನ MLCನೇ ವಿಶ್ವನಾಥ್ ಅವರು ಹೇಳ್ತಾ ಇರೋದು, ಕಾಂಗ್ರೆಸ್ನ ಕಟ್ಟಿ ಬೆಳೆಸಿದ್ದೇ ಯಾರೋ, ಆದರೆ ಅಲ್ಲಿ ಅಧಿಕಾರ ಮಾಡ್ತಿರೋರು ಯಾರೋ. ಈಗ ಇದೆಲ್ಲ ದೊಡ್ಡ ವಿಚಾರ, ನಾನು ಮಾತಾಡೋ ಅಂಥವನ್ನೆಲ್ಲ. ಥ್ಯಾಂಕ್ ಯು.